ಕಾರ್ಗಿಲ್ನ ಹಿಮಶಿಖರಗಳಲ್ಲಿ ದೇಶಕ್ಕಾಗಿ ಪ್ರಾಣ ಅರ್ಪಿಸಿದ ಅಮರ ವೀರ ಯೋಧರಿಗೆ ನಮ್ಮ ಅನಂತ ನಮನಗಳು. ಅವರ ತ್ಯಾಗವೇ ಭಾರತದ ಹೆಮ್ಮೆ. ಅವರ ಶೌರ್ಯ ಮತ್ತು ಬಲಿದಾನ ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಅಮರ. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಎಲ್ಲ ಅಮರ ವೀರರಿಗೆ ಎಷ್ಟು ಬೇಗ 20 ವರ್ಷಗಳು ಕಳೆದು ಹೋದ್ವು ನೋಡಿ. ಆದರೂ ಗಾಯದ ನೋವು ನಮ್ಮ ಮನಸ್ಸಿಂದ ಮಾಸಿಲ್ಲ. ಇವತ್ತಿಗೂ ಅದೊಂದು ಘಟನೆ ನೆನಪಾದರೂ ಮನಸ್ಸು ಕಸಿವಿಸಿಗೊಳ್ಳುತ್ತೆ. ಅದು ನಮ್ಮ ನಂಬಿಕೆಗೆ ಬಿದ್ದ ಹೊಡೆತ. ಇವತ್ತಿಗೆ 20 ವರ್ಷಗಳ ಹಿಂದೆ ಇಡೀ ಭಾರತದ ಮನಸ್ಸುಗಳು ನಮ್ಮ ಯೋಧರಿಗಾಗಿ ಕಣ್ಣೀರು ಹಾಕ್ತಾ ಇದ್ವು. ಭಾರತದ ಗೆಲುವಿನ ಸುದ್ದಿಯ ಜೊತೆಗೆ ರಾಷ್ಟ್ರ ಧ್ವಜವನ್ನು ಸುತ್ತುಕೊಂಡು ಭಾರತೀಯ ಯೋಧರ ದೇಹಗಳು ಬರ್ತಿದ್ರೆ ಇಡೀ ದೇಶ ಭಾವಾವೇಶಕ್ಕೆ ತುತ್ತಾಗಿತ್ತು. ಇದೆಲ್ಲ ನಡೆದು ಭಾರತೀಯ ಯೋಧರು ಶತ್ರುಗಳ ನಡ ಮುರಿದು 20 ವರ್ಷಗಳೇ ಕಳೆದು ಹೋದ್ವಾ. ಅಂದಹಾಗೆ ನಾನು ಮಾತಾಡ್ತಿರೋದು ಕಾರ್ಗಿಲ್ ಯುದ್ಧದ ಬಗ್ಗೆ. ಸ್ನೇಹಿತರೆ, ಯಾವ ಭಾರತೀಯ ಆದರೂ ಅದನ್ನು ಮರೆಯೋದಕ್ಕೆ ಸಾಧ್ಯವಾಗುತ್ತಾ? ದಶಕಗಳ ದುಶ್ಮನಿಯನ್ನ ಮರೆತು ಸ್ನೇಹ ಹಸ್ತ ಚಾಚಿದ ಭಾರತವನ್ನ ಪಾಕ್ ಅನ್ನೋ ವಿಷಸರ್ಪ ಮರಾಮೋಸದಲ್ಲಿ ಕಚ್ಚಿದ ಘಟನೆ ಅದು. ಆ ಮಹಾಮೋಸದ ರೂವಾರಿಯ ಹೆಸರು ಪರ್ವೇಜ್ ಮುಷರಫ್. ಕಾರ್ಗಿಲ್ ಯುದ್ಧದ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಆ ಯುದ್ಧ ಯಾಕೆ ನಡೀತು? ಪಾಕಿ ಸೇನೆ ಕಾರ್ಗಿಲ್ ಪರ್ವತ ಶ್ರೇಣಿಯ ಮೇಲೆ ಬಂದು ಕೂತ್ಕೊಂಡಿದ್ದು ಹೇಗೆ? ಇಷ್ಟಕ್ಕೂ ಕಾರ್ಗಿಲ್ ಇರೋದೆಲ್ಲಿ ಅನ್ನೋ ಬಗ್ಗೆ ಸಾಕಷ್ಟು ಜನಕ್ಕೆ ಮಾಹಿತಿ ಇರೋದಿಲ್ಲ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ಕಾರ್ಗಿಲ್. ಅದರ ತುದಿಯಲ್ಲಿರೋದು ಟೈಗರ್ ಹಿಲ್ಸ್. ಈ ಕಡಿದಾದ ಪರ್ವತ ಶ್ರೇಣಿಯ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ. ಈ ಕಾರ್ಗಿಲ್ ಕಣಿವೆ ಇದೆಯಲ್ಲ, ಇಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಲೈನ್ ಆಫ್ ಕಂಟ್ರೋಲ್ ಇರೋದು. ಇಲ್ಲಿದೆ ನೋಡಿ, ಇದೇ ಲೈನ್ ಆಫ್ ಕಂಟ್ರೋಲ್. ಇಲ್ಲಿ ಸದಾಕಾಲ 2 ದೇಶಗಳ ಸೈನಿಕರು ಕಾವಲು ಕಾಯ್ತಾ ನಿಂತಿರ್ತಾರೆ. ಗೆಳೆಯರೇ, ಇಲ್ಲಿನ ಹಿಮಾಚ್ಛಾದಿತ ಪರ್ವತ ಶ್ರೇಣಿಗಳು ಹಾಗೂ ಕಣಿವೆಗಳಲ್ಲಿ ಚಳಿಗಾಲ ಬಂದರೆ ನರಕ ಸದೃಶ ಚಳಿ ಶುರುವಾಗುತ್ತೆ. ಸರಿಸುಮಾರು -40 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಲುಪುವ ಇಲ್ಲಿನ ವಾತಾವರಣದಲ್ಲಿ ಬದುಕೋದು ನಿಜಕ್ಕೂ ಕಷ್ಟನೇ. ಹೀಗಾಗಿ ಚಳಿಗಾಲದಲ್ಲಿ 2 ದೇಶಗಳು ತಮ್ಮ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಂಡು ಮತ್ತೆ ಚಳಿ ಮುಗಿದ ನಂತರ ಗಡಿಗಳಿಗೆ ಕಳುಹಿಸೋದು ಭಾರತ ಮತ್ತು ಪಾಕ್ ನಡುವೆ ನಡೆದಿದ್ದ ಒಂದು ಒಪ್ಪಂದ. ಹೀಗೆ ಮಾಡೋ ಮೂಲಕ ವಿನಾಕಾರಣ ಯೋಧರ ಸಾವು ನೋವುಗಳನ್ನು ತಪ್ಪಿಸುವ ಉದ್ದೇಶ 2 ದೇಶಗಳದ್ದಾಗಿತ್ತು. ಹೀಗಾಗಿನೇ 1999ರಲ್ಲಿ ಕೂಡ 2 ದೇಶಗಳು ತಮ್ಮ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಂಡಿದ್ವು. ಇನ್ನು ಅವತ್ತಿಗೆ ಭಾರತದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ 2 ದೇಶಗಳ ನಡುವಿನ ದಶಕಗಳ ದ್ವೇಷಕ್ಕೆ ತಿಲಾಂಜಲಿ ಹಾಡಿ ಏಷ್ಯಾ ಖಂಡವನ್ನ ಶಾಂತಿಯ ಹೂದೋಟವನ್ನಾಗಿಸಬೇಕು ಅಂತ ಕನಸು ಕಂಡಿದ್ರು. ಅದಕ್ಕಾಗಿ ಪಾಕಿಸ್ತಾನದ ಜೊತೆ ಸ್ನೇಹ ಹಸ್ತ ಚಾಚಿ 2 ದೇಶಗಳ ನಡುವೆ ಬಸ್ ಸಂಚಾರ ಶುರು ಮಾಡಿಸಿದ್ರು. ತಾವೇ ಖುದ್ದು ಲಾಹೋರ್ಗೆ ಕೂಡ ಭೇಟಿ ಕೊಟ್ಟಿದ್ರು. 2 ದೇಶಗಳು ಯುದ್ಧದ ವಾತಾವರಣದಿಂದ ಹೊರಬಂದು ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕು ಅನ್ನೋದು ಪಾಪ ವಾಜಪೇಯಿ ಅವರ ಸಂಕಲ್ಪವಾಗಿತ್ತು. ಆದರೆ ತಾವು ಹಾವಿಗೆ ಹಾಲೆರೆಯೋ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋದು ಆ ಮಹಾನ್ ಮುತ್ಸದ್ದಿಗೆ ಅರ್ಥ ಆಗಲೇ ಇಲ್ಲ. ಹೀಗೆ ವಾಜಪೇಯಿ ಲಾಹೋರ್ಗೆ ಭೇಟಿ ಕೊಟ್ಟು ಪಾಕಿಗಳಿಗೆ ಶಾಂತಿಯ ಸಂದೇಶ ಸಾರಿ ವಾಪಸ್ ಭಾರತಕ್ಕೆ ಬರ್ತಿದ್ದ ಹಾಗೆ ಪಾಕಿಸ್ತಾನಿ ಪಡೆಗಳು ಸೈಲೆಂಟ್ ಆಗಿ ಕಾರ್ಗಿಲ್ ಗುಡ್ಡಗಳನ್ನು ಏರೋದಕ್ಕೆ ಶುರು ಮಾಡಿದ್ವು. ಅವಧಿಗೆ ಮೊದಲೇ ಗಡಿಗೆ ನಿಯೋಜಿಸಲ್ಪಟ್ಟ ಪಾಕ್ ಸೇನೆ ಭಾರತೀಯ ಪೋಸ್ಟುಗಳನ್ನು ಅತಿಕ್ರಮಿಸೋದಕ್ಕೆ ಮುಂದಾಯಿತು. ಅವತ್ತಿನ ಪಾಕ್ ಸೇನಾ ಮುಖ್ಯಸ್ಥ ಪರ್ವೇಜ್ ಮುಷರಫ್ ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಹಾಗೂ ನಾರ್ಥರ್ನ್ ಲೈಟ್ ಇನ್ಫೆಂಟ್ರಿಯ ಯೋಧರಿಗೆ ಭಯೋತ್ಪಾದಕರ ವೇಷ ತೊಡಿಸಿ ಸಾಕಷ್ಟು ಮದ್ದುಗುಂಡುಗಳು ಆಯುಧಗಳನ್ನು ಕೊಟ್ಟು ಬೆಟ್ಟದ ಮೇಲಕ್ಕೆ ಕಳುಹಿಸಿಬಿಟ್ಟ. ಅಲ್ಲಿಗೆ ಭಾರತದ ಸುಮಾರು 130 ಆಯಕಟ್ಟಿನ ಬಂಕರುಗಳಲ್ಲಿ ಪಾಕ್ ಸೇನೆ ಬಂದು ಕೂತ್ಕೊಂಡು ಬಿಡ್ತು. ಈ ವಿಷಯ ಭಾರತೀಯ ಸೇನೆಗೆ ಗೊತ್ತಾಗೋ ಚಾನ್ಸೇ ಇರಲಿಲ್ಲ. ಯಾಕೆಂದ್ರೆ ನಾವು ಸ್ನೇಹದ ಕಡಲಲ್ಲಿ ತೇಲ್ತಾ ಇದ್ವಿ. ಈ ಮಧ್ಯೆ ಮೇ ತಿಂಗಳ ಆರಂಭದ ಹೊತ್ತಿಗೆ ಆಘಾತಕಾರಿ ಸುದ್ದಿಯೊಂದನ್ನು ಭಾರತೀಯ ಸೇನೆಗೆ ಕೊಟ್ಟಿದ್ದು ಕಾರ್ಗಿಲ್ ಸಮೀಪದ ಕುರಿಗಾಹಿಗಳು. ನಿಮಗೆ ಗೊತ್ತಿರಲಿ, ಈ ಹಿಮಾಚ್ಛಾದಿತ ಪ್ರದೇಶಗಳಲ್ಲಿನ ಗ್ರಾಮಗಳ ಜನ ಕುರಿಗಳನ್ನು ಸಾಕ್ತಾರೆ. ಅವು ಗುಡ್ಡಗಾಡಿನಲ್ಲಿ ಓಡಾಡ್ತಾ ಬೆಳೆಯುತ್ತವೆ.
ಆ ಗಡಿಯಲ್ಲಿನ ಕುರಿಗಾಹಿಗಳಿಗೆ ಭಾರತೀಯ ಸೇನೆಯ ಬಗ್ಗೆ ವಿಪರೀತವಾದ ಪ್ರೀತಿ ಮತ್ತು ಗೌರವಗಳಿವೆ. ಅಂಥ ಕುರಿಗಾಹಿ ಸಮುದಾಯದ ಪೈಕಿ ಒಬ್ಬ ಈ ತಾಶಿ. ಅವತ್ತು ಕುರಿ ಕಾಯೋದಕ್ಕೆ ಹೋಗಿದ್ದ ತಾಶಿಗೆ ಬಟಾಲಿಕ್ ಸೆಕ್ಟರ್ನ ಯಾರೂ ಓಡಾಡದ ಜಾಗಗಳಲ್ಲಿ ಮನುಷ್ಯನ ಸಂಚಾರ ಮಸುಕಾಗಿ ಕಾಣಿಸಿತ್ತು. ಅಷ್ಟೇ, ಅವನು ತಡ ಮಾಡಲಿಲ್ಲ. ಈ ವಿಚಾರವನ್ನ ಭಾರತೀಯ ಸೈನಿಕರಿಗೆ ತಲುಪಿಸೇ ಬಿಟ್ಟ. ಅಲ್ಲಿ ಯಾರೋ ಉಗ್ರರು ನುಸುಳಿರಬೇಕು ಅಂದ್ಕೊಂಡ ಭಾರತೀಯ ಯೋಧರ ಗಸ್ತು ಪಡೆಯೊಂದು ಮೇ 5, 1999 ಬಟಾಲಿಕ್ ಪ್ರದೇಶದಲ್ಲಿ ಹುಡುಕಾಟಕ್ಕೆ ಮುಂದಾಯಿತು. ಹೀಗೆ ಹುಡುಕೊಂಡು ಹೋದ ತಂಡ ಮತ್ತೆ ಹಿಂತಿರುಗಿ ಬರಲೇ ಇಲ್ಲ. ಅವರನ್ನ ಸಂಪರ್ಕಿಸೋದಿಕ್ಕೂ ಸಾಧ್ಯವಾಗಲಿಲ್ಲ. ಗಸ್ತು ತಂಡ ಮಿಸ್ ಆಯ್ತು ಅಂದ್ರೆ ಅಲ್ಲೇನೋ ಅವಘಡ ನಡೆದಿದೆ ಅಂತಲೇ ಅರ್ಥ. ಸೇನಾಧಿಕಾರಿಗಳು ಆ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾಗಲೇ ಗಡಿಯಲ್ಲಿ ಪಾಕ್ ಸೇನೆ ಭಾರಿ ಪ್ರಮಾಣದ ಶೆಲ್ಲಿಂಗ್ ಶುರು ಮಾಡ್ತು. ಸೊ ಯಾವಾಗ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಸೀಸ್ ಫೈರ್ ಉಲ್ಲಂಘನೆ ಆಯಿತೋ ಇದು ಪಾಕಿಗಳದ್ದೇ ಕಿತಾಪತಿ ಅನ್ನೋದನ್ನ ಭಾರತ ಅರ್ಥ ಮಾಡ್ಕೊಳ್ತು. ಸರ್ಕಾರಕ್ಕೆ ಕೂಡ ವಿಷಯ ಗೊತ್ತಾಯಿತು. ಆದರೆ ಬೆಟ್ಟದ ಮೇಲೆ ಕೂತಿರೋದು ಪಾಕಿಸ್ತಾನಿ ಸೇನೆ ಹಾಗೂ ಅವರ ಹತ್ರ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳಿವೆ ಅನ್ನೋದು ಮಾತ್ರ ಭಾರತದ ಸೇನೆಗೆ ಗೊತ್ತಾಗಿರಲಿಲ್ಲ. ಆಗ್ಲೂ ಅವರು ಭಯೋತ್ಪಾದಕರನ್ನ ಗಡಿಯೊಳಗೆ ನುಗ್ಗಿಸೋದಕ್ಕೆ ಪಾಕಿಸ್ತಾನ ಪ್ಲಾನ್ ಮಾಡ್ತಿದೆ ಅಂತಲೇ ಅಂದ್ಕೊಂಡ್ರು. ಹೀಗಾಗಿ ಆ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಜಾಟ್ ರೆಜಿಮೆಂಟಿನ 8 ಮಂದಿ ಯೋಧರ ತಂಡವನ್ನ ಕಳುಹಿಸಲಾಯಿತು. ಮೇ 14, 1999 ಹೊರಟ ಆ ತಂಡದ ನೇತೃತ್ವವನ್ನು ವಹಿಸಿದ್ದು ಕ್ಯಾಪ್ಟನ್ ಸೌರಭ್ ಕಾಲಿಯಾ. ದುರಂತ ಅಂದ್ರೆ ಆ ತಂಡ ಕೂಡ ಹಿಂತಿರುಗಿ ಬರಲಿಲ್ಲ. ಆಗ ಸಂಪೂರ್ಣವಾಗಿ ಎಚ್ಚೆತ್ತುಕೊಳ್ತು ಭಾರತೀಯ ಸೇನೆ. ಪಾಕಿಸ್ತಾನಿ ಸೈನಿಕರು ಭಾರತದ ಭೂಭಾಗವನ್ನು ಆಕ್ರಮಿಸಿಕೊಂಡಿದ್ದಾರೆ ಅನ್ನೋದು ಖಚಿತವಾಯಿತು. ಈ ಬಗ್ಗೆ ಪ್ರಧಾನಿ ವಾಜಪೇಯಿ ಇಡೀ ದೇಶಕ್ಕೆ ಮಾಹಿತಿ ಕೊಟ್ಟರು. ಆ ನಂತರ ಶುರುವಾಗಿದ್ದೆ ಆಪರೇಷನ್ ವಿಜಯ್. ಇಷ್ಟಕ್ಕೂ ಪಾಕಿಸ್ತಾನ ಇಂಥದ್ದೊಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಯಾಕೆ? ಸ್ನೇಹದ ನಾಟಕ ಆಡ್ತಲೇ ಭಾರತದ ಬೆನ್ನಿಗೆ ಚೂರಿ ಹಾಕಿದ್ದು ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಭಾರತ ಪಾಕಿಸ್ತಾನದ ನಡುವಿನ ಇತಿಹಾಸವನ್ನ ತಿಳ್ಕೋಬೇಕು. ಪಾಕ್ ವಿಭಜನೆಯ ನಂತರ ಒಂದಿಲ್ಲೊಂದು ಕಾರಣಕ್ಕೆ ಭಾರತದ ಮೇಲೆ ದಾಳಿ ಮಾಡ್ತಲೇ ಬಂದಿರೋ ಪಾಕಿಸ್ತಾನಕ್ಕೆ ಕಾಶ್ಮೀರ ಬೇಕು. ಈಗಾಗಲೇ ಕಾಶ್ಮೀರದ ಒಂದಷ್ಟು ಭೂಭಾಗವನ್ನ ಆಕ್ರಮಿಸಿಕೊಂಡಿರೋ ಪಾಕಿಗಳಿಗೆ ಅಲ್ಲಿಂದ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕಾಗಿ ಅವರು ಮಾಡಿದ ಯಾವ ಯುದ್ಧಗಳಲ್ಲೂ ಭಾರತವನ್ನ ಮಣಿಸೋದಿಕ್ಕೂ ಸಾಧ್ಯವಾಗಿಲ್ಲ. ಇನ್ನು 1971 ಬಾಂಗ್ಲಾ ಯುದ್ಧದಲ್ಲಿ ತನ್ನ ಸರಿಸುಮಾರು 90,000ಕ್ಕೂ ಹೆಚ್ಚು ಸೈನಿಕರು ಭಾರತದ ಮುಂದೆ ಮಂಡಿಯೂರಿ ಶರಣಾದ ಮೇಲೆ ಪಾಕಿಸ್ತಾನ ತನ್ನ ಆಧಿಪತ್ಯದಲ್ಲಿದ್ದ ಅರ್ಧ ಭೂಭಾಗವನ್ನ ಮಾತ್ರವಲ್ಲದೆ ನೇರವಾಗಿ ಭಾರತದ ಜೊತೆ ಯುದ್ಧ ಮಾಡೋ ಧೈರ್ಯವನ್ನು ಕೂಡ ಕಳ್ಕೊಂಡು ಬಿಡ್ತು. ಅಲ್ಲಿಂದ ಪಾಕಿಗಳು ಶುರು ಮಾಡಿದ್ದು ಶಾಡೋ ವಾರ್. ಇದು 1983 ನಡೆದ ಸಿಯಾಚಿನ್ ಗ್ಲೇಸಿಯರ್ ಕದನದಲ್ಲಿ ಜಗಜ್ಜಾಹೀರಾಯಿತು. ಅವತ್ತು ಪಾಕಿಸ್ತಾನದ ಸೈನ್ಯ ನಡೆಸಿದ್ದ ಸಂಚನ್ನ ಭಾರತೀಯ ಸೇನೆ ಆಪರೇಷನ್ ಮೇಘದೂತದ ಮೂಲಕ ವಿಫಲಗೊಳಿಸಿತು. ಸಿಯಾಚಿನ್ನಲ್ಲಿ ಮುಖಭಂಗವಾದಾಗ ಜನರಲ್ ಪರ್ವೇಜ್ ಮುಷರಫ್ ಪಾಕಿಸ್ತಾನದ ಬ್ರಿಗೇಡಿಯರ್ ಆಗಿದ್ದ. ಅದೇ ಮುಷರಫ್ ಪಾಕಿಸ್ತಾನದ ಸೇನಾ ಮಹಾದಂಡ ನಾಯಕ ಆದನಲ್ಲ, ಆಗ ಹಳೆ ಅವಮಾನಕ್ಕೆ ಮುಯಿ ತೀರಿಸಿಕೊಳ್ಳೋದಕ್ಕೆ ಮುಂದಾದ. ಅದಷ್ಟೇ ಆತನ ಉದ್ದೇಶ ಆಗಿರಲಿಲ್ಲ. ಈ ಯುದ್ಧದ ಮೂಲಕ ಪಾಕಿಗಳ ವಿಶ್ವಾಸ ಗಳಿಸಿ ಶರೀಫ್ ಸರ್ಕಾರವನ್ನು ಪದಚ್ಯುತಗೊಳಿಸಿ ಪಾಕಿಸ್ತಾನದ ಆಡಳಿತವನ್ನು ತನ್ನ ಕೈಗೆ ತಗೋಬೇಕು ಅನ್ನೋ ಉದ್ದೇಶ ಕೂಡ ಮುಷರಫ್ಗಿತ್ತು. ಭಾರತದ ಮೇಲೆ ಮುಷರಫ್ ಸೋತ ನಿಜ, ಆದರೆ ಶರೀಫ್ ಸರ್ಕಾರವನ್ನು ಪದಚ್ಯುತಗೊಳಿಸಿ ಪಾಕಿಸ್ತಾನದ ಸರ್ವಾಧಿಕಾರಿಯಾಗೋದ್ರಲ್ಲಿ ಮಾತ್ರ ಆತ ಯಶಸ್ವಿಯಾಗಿದ್ದ. ಯುದ್ಧದ ನಂತರ ಏನೆಲ್ಲ ಆಯಿತು ಅನ್ನೋದನ್ನ ಮುಂದೆ ನೋಡೋಣ. ಈಗ ಕಾರ್ಗಿಲ್ ಯುದ್ಧಕ್ಕೆ ಬರೋಣ. ಅವತ್ತು ಕಾರ್ಗಿಲ್ ಪರ್ವತ ಶ್ರೇಣಿಯ ಎತ್ತರದ ಆಯಕಟ್ಟಿನ ಬೆಟ್ಟಗಳ ಮೇಲೆ ಪಾಕಿ ಸೈನಿಕರು ಬಂಕರ್ಗಳನ್ನು ಕಟ್ಕೊಂಡು ಕೂತು ಬಿಟ್ಟಿದ್ರು. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳಿದ್ವು, ಮದ್ದುಗುಂಡುಗಳಿದ್ವು. ಮತ್ತೊಂದು ಕಡೆ ಪಾಕಿಸ್ತಾನಿ ಸೇನೆ ಗಡಿಯುದ್ದಕ್ಕೂ ಶೆಲ್ಲಿಂಗ್ ಮಾಡ್ತಿತ್ತು. ಭಾರತ ಈಗ ಎರಡೆರಡು ಕಡೆಗಳಲ್ಲಿ ಶತ್ರುಗಳನ್ನ ಎದುರಿಸಬೇಕಾಯಿತು. 10-15 ಸಾವಿರ ಅಡಿಗಳ ಮೇಲಿನ ಬೆಟ್ಟಗಳನ್ನ ಹತ್ತದೆ ಅಲ್ಲಿಂದ ಶತ್ರುಗಳನ್ನ ಓಡಿಸೋದಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರೆ ಹಾಗೆ ಹತ್ತುವಾಗ ಮೇಲಿಂದ ಶತ್ರುಗಳು ಹಾರಿಸುವ ಗುಂಡುಗಳಿಗೆ ನಮ್ಮ ಸೈನಿಕರು ಸುಲಭದ ಟಾರ್ಗೆಟ್ ಆಗ್ತಿದ್ರು. ಇನ್ನು ಬೆಟ್ಟಗಳ ಮೇಲಿನ ಕಾರ್ಯಾಚರಣೆಗೆ ವಾಯುಪಡೆಯನ್ನು ಬಳಸೋದು ಕೂಡ ಸೂಕ್ತ ಆಗಿರಲಿಲ್ಲ. ಹೀಗಾಗಿನೇ ಈ ಕದನದಲ್ಲಿ ಭಾರತೀಯ ವಾಯುಪಡೆ ತನ್ನ 2 ಯುದ್ಧ ವಿಮಾನಗಳನ್ನ ಹಾಗೂ 1 ಹೆಲಿಕಾಪ್ಟರ್ ಅನ್ನ ಕಳ್ಕೋಬೇಕಾಯಿತು. ನಿಜ ಹೇಳಬೇಕು ಅಂದ್ರೆ ಮೇ ತಿಂಗಳು ಮುಗಿಯುವವರೆಗೂ ಕದನದಲ್ಲಿ ಮೇಲ್ಗೈ ಸಾಧಿಸಿದ್ದು ಪಾಕಿಗಳೇ. ಆದರೆ ಜೂನ್ ಮೊದಲ ವಾರದ ಹೊತ್ತಿಗೆ ಬೋಫರ್ಸ್ ಫಿರಂಗಿಗಳು ಬಂದು ಬೆಟ್ಟದ ಕೆಳಗೆ ನಿಂತುವು ನೋಡಿ. ಪಾಕಿಗಳ ಎದೆ ನಡುಗೋದಿಕ್ಕೆ ಶುರುವಾಗಿದ್ದೆ. ಅಲ್ಲಿಂದ ಒಂದು ಕಡೆ ನಮ್ಮ ಫಿರಂಗಿ ದಳ ಕವರ್ ಫೈರ್ ಕೊಡ್ತಿದ್ರೆ, ಮತ್ತೊಂದು ಕಡೆ ಪದಾತಿ ದಳದ ಯೋಧರು ಚಾಕಚಕ್ಯತೆಯಿಂದ ಬೆಟ್ಟದ ಮೇಲಕ್ಕೆ ತೆವಳೋದಕ್ಕೆ ಶುರು ಮಾಡಿದ್ರು. ಮತ್ತೊಂದು ಕಡೆಯಿಂದ ಅವರಿಗೆ ವಾಯುಪಡೆ ಸಾಥ್ ಕೊಡ್ತಾ ನಿಂತ್ಕೊಳ್ತು. ಹೀಗೆ ವಾಯುಸೇನೆ ಹಾಗೂ ಪದಾತಿ ದಳದ ಯೋಧರು ಕದನ ರಂಗಕ್ಕಿಳಿದಿದ್ದಾಗ ನಮ್ಮ ನೌಕಾಪಡೆ ಸುಮ್ಮನೆ ಕೂತಿರಲಿಲ್ಲ. 1971 ಕರಾಚಿ ಬಂದರನ್ನ ಸಂಪೂರ್ಣವಾಗಿ ನಾಶ ಮಾಡಿ
ಮಾಡಿದ್ದ ನಮ್ಮ ನೌಕಾಪಡೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕೂಡ ಸಮುದ್ರಕ್ಕೆ ಇಳಿದು ಬಿಡ್ತು. ಈ ಬಾರಿಯೂ ಅವರ ಟಾರ್ಗೆಟ್ ಆಗಿದ್ದು ಕರಾಚಿನೇ. ಆದರೆ ನೌಕಾಪಡೆ ದಾಳಿ ಮಾಡಲಿಲ್ಲ. ಬದಲಿಗೆ ಪಾಕಿಸ್ತಾನದ ಎಲ್ಲ ಸಮುದ್ರ ಮಾರ್ಗಗಳನ್ನು ಕೂಡ ಬಂದ್ ಮಾಡಿತು. ಪಾಕಿಸ್ತಾನಕ್ಕೆ ಸಮುದ್ರ ಮಾರ್ಗದಿಂದ ಯಾವ ಪದಾರ್ಥಗಳು ಸರಬರಾಜಾಗದ ಹಾಗೆ ನಿರ್ಬಂಧ ಹೇರಲಾಯಿತು. ಅದರಲ್ಲೂ ತೈಲ ಸರಬರಾಜು ಸಂಪೂರ್ಣವಾಗಿ ನಿಂತೋಯ್ತು. ಅಲ್ಲಿಗೆ ಪಾಕಿಸ್ತಾನಕ್ಕೆ ಮಂಡಿಯೋರದೆ ಬೇರೆ ದಾರಿನೇ ಇರಲಿಲ್ಲ. ಅವತ್ತು ಭಾರತದ ದಿಗ್ಬಂಧನ ಹೇಗಿತ್ತು ಅಂದ್ರೆ, ಇನ್ನೊಂದೇ ಒಂದು ವಾರ ಯುದ್ಧ ನಡೆದು ಬಿಟ್ರೂ ಕೂಡ ಪಾಕಿಸ್ತಾನ ತೈಲ ಸಂಕಷ್ಟಕ್ಕೀಡಾಗ್ತಿತ್ತು ಅಂತ ಮುಂದೆ ಆ ದೇಶದ ಪ್ರಧಾನಿ ನವಾಜ್ ಶರೀಫ್ ಹೇಳ್ಕೊಂಡ. ಹೀಗೆ ಸಮುದ್ರ ಮಾರ್ಗ ಬಂದಾಗೋ ಹೊತ್ತಿಗೆ ಕಾರ್ಗಿಲ್ ಶ್ರೇಣಿಯ ಒಂದೊಂದೇ ಪರ್ವತಗಳು ಭಾರತೀಯರ ವಶವಾಗತೊಡಗಿದ್ವು. ಬೋಫರ್ಸ್ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿತ್ತು. ಈ ಸಂದರ್ಭದಲ್ಲೇ ಏನಾದ್ರೂ ಮಾಡಿ ಭಾರತದ ದಿಗ್ಬಂಧನದಿಂದ ಕಾಪಾಡಿ ಅಂತ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಅಮೆರಿಕಾದ ಮುಂದೆ ಗೋಳಾಡೋದಕ್ಕೆ ಶುರು ಮಾಡಿದ್ದ. ಸೇನಾ ಪಡೆಗಳನ್ನ ಗಡಿಯಿಂದ ಹಿಂದಕ್ಕೆ ಪಡೆಯುವವರೆಗೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಮೆರಿಕ ಹೇಳಿದ ಮೇಲೆ ಪಾಕಿಗಳ ಜಂಘಾಬಲಾನೆ ಉಡಿಗೋಯ್ತು. ಕಡೆಗೆ ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಳೋದಕ್ಕಾದ್ರೂ ದಾಳಿಯನ್ನ ನಿಲ್ಲಿಸುವಂತೆ ಭಾರತಕ್ಕೆ ಹೇಳಿ ಅಂತ ಮನವಿ ಮಾಡಿಕೊಳ್ಳುತ್ತೆ ಪಾಕಿಸ್ತಾನ. ಈ ಮಧ್ಯೆ ಪಾಕಿ ಸೇನೆ ಗಡಿ ದಾಟಿ ಬಂದು ದಾಳಿ ನಡೆಸಿದೆ ಅನ್ನೋದನ್ನ ಸಾಕ್ಷ್ಯಗಳ ಸಮೇತ ಅಂತಾರಾಷ್ಟ್ರೀಯ ಸಮುದಾಯದ ಮುಂದಿಟ್ಟಿತ್ತು ಭಾರತ. ಅದರಲ್ಲಿ ಪಾಕ್ ಸೇನಾ ದಂಡನಾಯಕ ಮುಷರ್ರಫ್ ಟೆಲಿಫೋನ್ ಸಂಭಾಷಣೆಯ ಆಡಿಯೋ ತುಣುಕು ಕೂಡ ಒಂದು. ಹಾಗೆ ಭಾರತೀಯ ಯೋಧರ ಗುಂಡಿಗೆ ಬಲಿಯಾದ ಉಗ್ರರ ಬಳಿ ಇದ್ದ ದಾಖಲೆಗಳು ಅವರನ್ನ ಪಾಕಿಸ್ತಾನಿ ಸೇನಾ ಯೋಧರು ಅಂತ ಹೇಳ್ತಿದ್ವು. ಈ ಮಧ್ಯೆ ಟೈಗರ್ ಹಿಲ್ಸ್ ವಶಪಡಿಸಿಕೊಳ್ಳೋದಕ್ಕೆ ಮುಂದಾದ ಭಾರತ ತ್ರಿಶೂಲ ಭೇದಿ ಅನ್ನೋ ವಿಶೇಷ ತಂತ್ರವನ್ನ ಬಳಕೆ ಮಾಡಿತು. ಟೈಗರ್ ಹಿಲ್ಸ್ ಮೇಲೆ ನಮ್ಮ ಯೋಧರು ತ್ರಿವರ್ಣ ಪತಾಕೆಯನ್ನ ಹಾರಿಸೋ ಹೊತ್ತಿಗೆ ದ್ರಾಸ್ ಕೂಡ ಪಾಕಿಗಳ ಹಿಡಿತದಿಂದ ಮುಕ್ತವಾಗಿತ್ತು. ಅಲ್ಲಿಗೆ ಆಪರೇಷನ್ ವಿಜಯ್ ಯಶಸ್ವಿಯಾದ ಹಾಗಾಯಿತು. ಆದರೆ ಆ ಯುದ್ಧದಲ್ಲಿ ಭಾರತ ಕಳ್ಕೊಂಡಿದ್ದೇನು ಕಡಿಮೆ ಅಲ್ಲ. ಒಟ್ಟು 527 ಮಂದಿ ಭಾರತೀಯ ಯೋಧರು ಈ ಯುದ್ಧದಲ್ಲಿ ಹುತಾತ್ಮರಾದರು. 1363 ಮಂದಿ ಗಾಯಗೊಂಡರು. ನಮ್ಮ ಕರ್ನಾಟಕ ಕೂಡ 13 ವೀರ ಯೋಧರನ್ನ ಕಳ್ಕೋಬೇಕಾಯ್ತು. ಇನ್ನು ಪಾಕಿಸ್ತಾನ ಅದೆಷ್ಟು ಸೈನಿಕರನ್ನ ಕಳ್ಕೊಳ್ತು ಅನ್ನೋ ಬಗ್ಗೆ ಆ ದೇಶದ ಯಾರೊಬ್ಬರೂ ಸರಿಯಾದ ಮಾಹಿತಿಯನ್ನ ಕೊಡಲಿಲ್ಲ. ಅಲ್ಲಿನ ಸೇನೆ 453 ಮಂದಿ ಯೋಧರು ಸಾವಿಗೀಡಾದರು ಅಂತ ಹೇಳಿದ್ರೆ, ಅಲ್ಲಿನ ಆಡಳಿತಾರೂಢ ಪಕ್ಷ ಮುಜಾಹಿದೀನ್ಗಳು, ಯೋಧರು, ಅಧಿಕಾರಿಗಳು ಸೇರಿ ಯುದ್ಧದಲ್ಲಿ ಮಡಿದ ಪಾಕಿಸ್ತಾನಿಗಳ ಸಂಖ್ಯೆ 3000ಕ್ಕಿಂತ ಹೆಚ್ಚು ಅಂತ ಹೇಳಿಕೆ ಕೊಡ್ತು. ಆ ಎರಡೂ ಮಾಹಿತಿಗಳನ್ನ ಅಲ್ಲಗೆಳೆದ ಮುಷರ್ರಫ್ ತನ್ನ ಆತ್ಮಕಥೆಯಲ್ಲಿ ಸತ್ತವರ ಸಂಖ್ಯೆ 357 ಅಂತ ಬರ್ಕೊಂಡ. ಇನ್ನು ಅಮೆರಿಕ 700ಕ್ಕೂ ಹೆಚ್ಚು ಪಾಕಿ ಸೈನಿಕರು ಸಾವಿಗೀಡಾಗಿರೋ ಸಾಧ್ಯತೆ ಇದೆ ಅಂತ ಹೇಳ್ತು. ಭಾರತೀಯ ಸೇನೆಯ ಪ್ರಕಾರ 1042 ಮಂದಿ ಪಾಕಿ ಯೋಧರು ಆ ಯುದ್ಧದಲ್ಲಿ ಸತ್ತಿದ್ದಾರೆ ಅನ್ನೋ ಮಾಹಿತಿ ಹೊರಬಂತು. ಆದರೆ ಪಾಕಿಗಳ ಪಡೆಯಲ್ಲಿ ಸತ್ತವರೆಷ್ಟು, ಅದರಲ್ಲಿ ಸೈನಿಕರೆಷ್ಟು, ಭಯೋತ್ಪಾದಕರೆಷ್ಟು ಯಾರಿಗೂ ಗೊತ್ತಾಗಲಿಲ್ಲ. ಕನಿಷ್ಠ ಪಕ್ಷ ಆ ಕೊಳಕು ದೇಶ ತನ್ನ ಯೋಧರಿಗೆ, ತನಗಾಗಿ ಮಡಿದ ಸೈನಿಕರಿಗೆ ಒಂದು ಸರಿಯಾದ ಸೇನಾ ಗೌರವವನ್ನು ಕೂಡ ಕೊಡಲಿಲ್ಲ. ಹೇಗೂ ಸ್ವರ್ಗದಲ್ಲಿ ಅಕ್ಷತ ಕನ್ಯೆಯರು ಸಿಗ್ತಾರಲ್ಲ ಅನ್ನೋ ಕಾರಣಕ್ಕೆ ಅವರಿಗಿಲ್ಲಿ ಯಾವ ಗೌರವನೂ ಕೊಡಲಿಲ್ಲ ಅನ್ಸುತ್ತೆ. ಗೆಳೆಯರೇ, ಇದೆಲ್ಲ ನಡೆದು ಹೋಗಿ 20 ವರ್ಷಗಳು ಕಳೆದು ಹೋದ್ವು. ಪಾಕಿಸ್ತಾನಕ್ಕೆ ಬುದ್ಧಿನೂ ಬಂದಿಲ್ಲ. ನಮಗೆ ಗಾಯದ ನೋವನ್ನ ಮರೆಯೋದಿಕ್ಕೂ ಸಾಧ್ಯ